ಇನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿ ಬಗ್ಗೆ ಶಿವಣ್ಣ ಮಾತನಾಡಿದ್ದಾರೆ. ಇವತ್ತು 5 ಗಂಟೆ ಅಷ್ಟೊತ್ತಿಗೆ ಐಟಿ ದಾಳಿ ಮುಗಿಸಿದ ಅಧಿಕಾರಿಗಳು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಐಟಿ ದಾಳಿಗೆ ಕಾರಣ ಗೊತ್ತಿಲ್ಲ. ಹೈ ಬಜೆಟ್ ಚಿತ್ರ ಅಂದರೆ ಸಂಭಾವನೆ ಕೂಡ ಇಷ್ಟು ಅಂತ ಇರುತ್ತೆ. ಹಾಗಾಗಿ ವಿಚಾರಣೆಗೆ ನಿಂತಿದ್ದರಿಂದ ಗೀತಾರ ವಿಚಾರಣೆಯನ್ನು ಕೂಡ ಮಾಡಿದ್ರು. ಮತ್ತೆ ಏನಾದರೂ ವಿಚಾರಣೆಗೆ ಕರೆದ್ರೆ ಹೋಗ್ತೀನಿ ಅಂತ ನಟ ಶಿವಣ್ಣ ತಿಳಿಸಿದ್ದಾರೆ. ಏನು ಕಾರಣ ಅಂತ ಐ ಡೋಂಟ್ ನೋ. ರೈಡ್ ನಮಗೂ ಫಸ್ಟ್ ಟೈಮ್, ನನಗೂ ಫಸ್ಟ್ ಟೈಮ್ ಇದು. ಐ ಥಿಂಕ್ ಯಾಕಂದರೆ 84-85 ಅಲ್ಲಿ ಚೆನ್ನೈಗೆ ನಾವು ಅವಾಗ ಇನ್ಸ್ಟಿಟ್ಯೂಟ್ಲಿ ಹೋಗ್ತಾ ಇದ್ದೆ. ಅವಾಗ ಆಗಿತ್ತು ನಮಗೆ ಬಿಟ್ಟರೆ ಥಿಂಕ್ ದಿಸ್ ಇಸ್ ಅ ಟೈಮ್. ಶಾಕ್ ಅನ್ನೋದಕ್ಕಿಂತ ಐ ಥಿಂಕ್ ಒಂದು ಹೊಸ ಅನುಭವ ಅಷ್ಟೇ. ಇಟ್ಸ್ ನ್ಯೂ ಎಕ್ಸ್ಪೀರಿಯನ್ಸ್. ಥಿಂಕ್ ಇಟ್ ವಾಸ್ ಎಲ್ಲ ದೇ ಆರ್ ಆ್ಯಕ್ಚುಲಿ ಗುಡ್. ಬಟ್ ಆ ಥರ ಏನು ಸ್ವಲ್ಪ ಬೇರೆ ಆಗ್ತಿತ್ತು ಅಂದರೆ ಏನಪ್ಪ ಈ ಥರದ ಆಗಿಲ್ಲ. ಬಟ್ ಸ್ಟಿಲ್ ಅವ್ರ ಡ್ಯೂಟಿ ಅದು ವೆಂಟ್ ಆನ್. ಇರಿಟೇಟ್ ಆದರೂ ವಿ ಹ್ಯಾವ್ ಟು ಆನ್ಸರ್. ಅದು ನಮಗೂ ಗೊತ್ತಿಲ್ಲ ಅದು ಆ್ಯಕ್ಚುಲಿ ಏನು ಯಾತಿಕ್ ಅಂತ. ಬಿಕಾಸ್ ಅದು ಏನೇ ಇದ್ರೂ ಅದು ಆ ಪೇಪರ್ಸ್ ಇದ್ದೇ ಇರುತ್ತೆ. ಏನೇ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ಆಮೇಲೆ ಹೇಳ್ತೀವಿ ನಮ್ಮ ಐ ಟಿ ಪೇಪರ್ಸ್ ಎಲ್ಲ ಕರೆಕ್ಟಾಗಿರುತ್ತೆ. ಅಂದರೆ ವಾಟ್ ಹ್ಯಾವ್ ಡನ್ ಇವಾಗ ಕಟ್ಟಿಲ್ಲದೆ ಹೋದ್ರೆ ಸುಮ್ಮನೆ ಬಿಡೋದು ಇಲ್ಲ. ಐ ಥಿಂಕ್ ಅದಕ್ಕೆ ಡಿಫಾಲ್ಟೇಷನ್ ಆಗ್ತಾರೆ, ಎಕ್ಸ್ಟ್ರಾ ಅಮೌಂಟ್ ಆಗ್ತಾರೆ. ನೀವು ಯಾಕೆ ಎಷ್ಟು ಲೇಟ್ ಮಾಡ್ತೀನಿ ಅಂತ ಅದಕ್ಕೊಂದು ಎಕ್ಸ್ಟ್ರಾ ದುಡ್ಡು ಕಟ್ತೀನಿ. ಒಂದು ಸತಿ ಎಕ್ಸ್ಟ್ರಾ ಸ್ವಲ್ಪ ಲೇಟಾಗಿ ಕಟ್ತೀನಿ. ಯಾಕಂದರೆ ವೈಟ್ ನಮಗೆ ನಮ್ಮ ಅಮೌಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಇದೆ. ಯಾಕಂದರೆ ನಮ್ಮದು ಬಿಸ್ನೆಸ್ ಇರುತ್ತೆ. ಅಂದರೆ ಪ್ರೊಡಕ್ಷನ್ ಹೌಸ್ ಇದೆ, ಮಗಳಿದೆ, ಆ್ಯಂಡ್ ಬೇರೆ ಸರ್ವಿಸ್ ಟ್ಯಾಕ್ಸ್ ಎಲ್ಲ ಕಟ್ತಾ ಇರ್ತೀವಿ. ಸೊ ಐ ಥಿಂಕ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಡು ಆಮೇಲೆ ನಮಗೂ ಖರ್ಚಿರುತ್ತೆ. ನಾವು ಬೇರೆ ಬೇರೆ ಟ್ರಿಪ್ಸ್, ಅಬ್ರಾಡ್ ಟ್ರಿಪ್ಸ್ ಮಾಡ್ತಾ ಇರ್ತೀವಿ. ಐ ಥಿಂಕ್ ಸಾಕಷ್ಟು ಖರ್ಚು ಕಟ್ಟಿರುತ್ತೆ. ಸೊ ವಿ ಹ್ಯಾವ್ ಟು ಸಿ ದಟ್. ಆ್ಯಂಡ್ ಅಫ್ಕೋರ್ಸ್ ಇವಾಗ ನಾವು ಹೈ ಬಡ್ಜೆಟ್ ಫಿಲ್ಮ್ ಮಾಡಿದಾಗ, ಇಲ್ಲಾಂದರೆ ಫಿಲ್ಮ್ ಮಾಡಿದಾಗ ಇವಾಗ ರೆಮ್ಯುನರೇಷನ್ ಇಷ್ಟು ಅಂತ ಇದ್ದೇ ಇರುತ್ತೆ. ಹೈ ಬಡ್ಜೆಟ್ ಆ್ಯಕ್ಚುಲಿ ಪ್ರೊಡ್ಯೂಸರ್ ಅವರೇ ಪ್ರೊಡ್ಯೂಸರು. ಸೊ ಏನೇ ಖರ್ಚು ಮಾಡಿದ್ರೆ ಅವ್ರು ತೋರಿಸ್ತಾರೆ, ಅವರು ಪಿಕ್ಚರ್ ರಿಲೀಸ್ ಮಾಡ್ತಾರೆ. ಪಿಕ್ಚರ್ ಹೆಂಗೆ ಹೋಗುತ್ತೆ ಅದನ್ನ. ಇವಾಗ ವಿಲನ್ನು ಲಾಸ್ಟ್ ಇಯರ್ ನೋಡಿದ್ರೆ ವಿಲನ್ನು, ಟಗರು, ದೆನ್ KGF ವಾಸ್ ದ ಬಿಗ್ಗೆಸ್ಟ್ ಹಿಟ್ ಫಿಲ್ಮ್ಸ್ ಲಾಸ್ಟ್ ಇಯರ್ 18. ಸೊ ಇವಾಗ ನಟಸಾರ್ವಭೌಮ ಇವಾಗ ಕಮಿಂಗ್ ಫಿಲ್ಮ್ ಕವಚ ನಟಸಾರ್ವಭೌಮ. ಸೊ ಅದರಿಂದ ನಮ್ಗೇನು ಹೈ ಬಡ್ಜೆಟ್ ಸಿನಿಮಾ ಮಾಡಿದ್ದಕ್ಕೆ ಈ ಥರ ಮಾಡಿದ್ರೆ ಅನ್ನೋದು ನಮ್ಮದು ಅದು ಗೊತ್ತಿಲ್ಲ. ಬಟ್ ಐ ಥಿಂಕ್ ಇಟ್ ಹ್ಯಾಪನ್ ಅಪ್ಪ. ಅವ್ರಿಗೂ ಹಂಗೆ ಇರ್ಬೋದು. ಯಾಕಂದ್ರೆ ಇನ್ಫ್ಯಾಕ್ಟ್ ನೋಡ್ತಾರೆ ಮನೋಹರ್ಲ ಸ್ವಲ್ಪ ಐ ಥಿಂಕ್ ಈಸ್ ಅ ವೆರಿ ಬಿಗ್ ಮ್ಯಾನ್. ಮಾಡ್ತಿದ್ದೆ ಇನ್ನೇನು ಮಾಡೋದು. ಯಾಕಂದರೆ ವಾಕಿಂಗ್ ಇಲ್ಲ. ಅದೇ ಅನ್ಫಾರ್ಚುನೇಟ್ಲಿ ನಾನು ಥರ್ಡ್ ವಾಕಿಂಗ್ ಹೋಗಿಲ್ಲ. ರೆಸ್ಟ್ ಸ್ವಲ್ಪ ಲೇಟ್ ಆಗಿದೆ, ಬೇಡ ಥರ್ಡ್ ಅಂದ್ಬಿಟ್ಟು ನಾವು ಸುಮ್ಮನೆ ಬಿಟ್ಟ. ಅದು ನೋಡಿದ್ರೆ ನೀವು 4th ಡೇ ನಮಗೆ ಕಂಟಿನ್ಯೂ ಆಗೋದು. ಓನ್ಲಿ ಥಿಂಗ್ ವಾಸ್ ಯೂಶಲಿ ಇದ್ರೆ ಹೊರಗಡೆ ಹೋಗ್ತಿದ್ದು, ಗೋ ಫಾರ್ ಡ್ರೈವ್ ಹೋಗ್ತಿದ್ದೆ ನಾನು ಗೀತಾ. ಇಲ್ಲಾಂದರೆ ಫ್ರೀ ಆಗಿದ್ದರಿಂದ ಎಲ್ಲ ಯಾವುದೋ ಫಿಲ್ಮ್ಗೆ ಹೋಗ್ತಿದ್ದೆ. ಬಟ್ ಎಂತ ಇಟ್ ವಾಸ್ ಮನೇಲೇ ಇದ್ದ ಏನಿಲ್ಲ. ಯಾಕಂದ್ರೆ ಅಭಿಮಾನಿಗಳು ನಮ್ಮ ಪ್ರೊಡ್ಯೂಸರ್ಸ್ ಕೊಟ್ಟಿದ್ದು ಇದು ಮನೆ ದೊಡ್ಡದು. ಸೊ ಮೈಂಡ್ ಸ್ವಲ್ಪ ಡೀಟೇಲಾಗಿ ಚೆಕ್ ಮಾಡಿರ್ಬೋದು. ಇಲ್ಲ ಅವ್ರಿಗೆ ಒಂದು ಆತಂಕ ಇದೆ. ಐ ಥಿಂಕ್ ದಟ್ಸ್ ವೈ ಇವತ್ತು ನಾವೆಲ್ಲ ಇಷ್ಟರ ಮಟ್ಟಿಗೆ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಟೈಪ್ ಅಭಿಮಾನಿಗಳು ಇರೋದ್ರಿಂದ ಒಂದು ಬ್ಲೆಸ್. ಇಲ್ಲಾಂದರೆ ನಿಮಗೂ ಅಷ್ಟೇ ಪಾಪ ಮೀಡಿಯಾದವ್ರಿಗೆ ಯಾಕೆ ಇಷ್ಟೊಂದು ನೀವು ಇದು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಥಿಂಗ್ ಇಸ್ ಎಲ್ರಿಗೂ ಆತಂಕ ಇದ್ದೇ ಇರುತ್ತೆ. ಇದರಲ್ಲಿ ಬರೀ ನೀವು ಪ್ರೊಫೆಷ್ನಲ್ ಆಗಿ ಅನ್ಕೊಂಬಿಟ್ರೆ ಹ್ಯುಮ್ಯಾನಿಟಿಗೂ ನಮಗೂ ನಿಮಗೂ ಸಂಬಂಧ ಅದು ಹೊಂಟೋಗುತ್ತೆ. ಎಲ್ಲೋ ಒಂದು ಕಡೆ ಎಲ್ಲೋ ನಾವು ಕೆಲಸ ಮಾಡ್ತೀವಿ, ಸದ್ಯ ಪೇಯ್ಡ್, ಅದಕ್ಕೋಸ್ಕರ ಬಂದು ನಾವು ಮಾಡಬೇಕು. ಇಲ್ಲ ಇದು ಇಲ್ಲ ನಿಮ್ಮಲ್ಲಿ ಇಲ್ಲೇನು ಹಿಂಗಾಯಿತು, ನೀವು ಪಾಪ ಪ್ರಾಪರ್ ನ್ಯೂಸ್ ನಾವು ಸ್ವಲ್ಪ ನೋಡ್ತಾ ಇರ್ತೀವಿ. ನಮ್ಮ ಇದಾಯ್ತು ಅಂತ ಹೇಗಾಯ್ತು, ಪಾಪ ನಿಮಗೂ ಒಂದು ಆತಂಕ ಇದೆ. ಅದು ಅವಾಗ ನಾವು ಬಂದು ಹೊರಗಡೆ ಹೇಳ್ಬೋದು, ಅದು ಹೋಗಂಗಿಲ್ಲ. ಇದ್ದಾರೆ ಆಡಿಟರ್ ಇದ್ದಾರೆ, ಆಮೇಲೆ ಮ್ಯಾನೇಜರ್ಗಳು ಇದ್ದಾರೆ. ಐ ಥಿಂಕ್ ಅವರು ಬಂದಿಲ್ಲ. ಒಬ್ಬರು ಮ್ಯಾನೇಜರ್ ಶಂಭು ಇಲ್ಲೇ ಇದ್ರು.